ಹಾಯ್ ಗಾಯ್ಸ್, ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಸ್ನೇಹಿತರ, ಎಸ್ ಎಸ್ ಎಲ್ ಸಿ ರಿಸಲ್ಟು ನಿಮಗೆ ಯಾವಾಗ ಬರ್ಬೋದು, ಶಿಕ್ಷಣ ಸಚಿವರು ಏನಂತ ಹೇಳಿದ್ದಾರೆ ನಿಮ್ಮ ಒಂದು ರಿಸಲ್ಟ್ ಕುರಿತು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ಈಗ ಪರೀಕ್ಷೆ ಒಂದದು ರಿಸಲ್ಟ್ ಏನು ಬರುತ್ತೋ ಅದರಲ್ಲಿ ನೀವೇನಾದರೂ ಪಾಸ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ನೀವು ರಿಸಲ್ಟು ಯಾವ್ಯಾವ ರೀತಿ ಚೆಕ್ ಮಾಡ್ಕೋಬೋದು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರ, ಈ ಎಲ್ಲ ಅಪ್ಡೇಟ್ಸು ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ನೀವು ಕೊಡೋ ಸಬ್ಸ್ಕ್ರೈಬು ಲೈಕು ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನಮ್ಮ ಚಾನಲಲ್ಲಿ ನೀವು ನೆಕ್ಸ್ಟ್ PUಗೆ ಹೋದರೆ ನಿಮಗೆ PU ಅಪ್ಡೇಟ್ ಸಿಗ್ತಿರುತ್ತೆ, ಡಿಪ್ಲೊಮಾಗೆ ಹೋಗೋ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಅಪ್ಡೇಟ್ಸ್ ಸಿಗ್ತಿರುತ್ತೆ, ಅದ್ರ ಜೊತೆಗೆ ಸ್ಟೇಟು ಸೆಂಟ್ರಲ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಸಿಗ್ತಿರುತ್ತೆ. ಸ್ನೇಹಿತರೆ, ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಟ್ಬಿಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ನಡೆಸಿರುವ SSLC ಪರೀಕ್ಷೆ ಅಂದರೆ SSLC ಎಕ್ಸಾಮ್ 1 ಮುಕ್ತಾಯಗೊಂಡಿದ್ದು ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ಕಾಯ್ತಾನೆ ಇದ್ದಾರೆ. ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮೌಲ್ಯಮಾಪನ ಆರಂಭವಾಗಿದೆ. ಈ ಬಾರಿಯ SSLC ಪರೀಕ್ಷೆ 1 ನಡೆದಿದ್ದು 8,96,447 ವಿದ್ಯಾರ್ಥಿಗಳು ಹಾಜರಾಗಿದ್ದರು. 15,881 ಶಾಲೆಗಳ ವಿದ್ಯಾರ್ಥಿಗಳು ಇಲ್ಲಿ 2,818 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆದಿದ್ದರು. ಇಲ್ಲಿ ಪರೀಕ್ಷೆ 1ರ ಫಲಿತಾಂಶವನ್ನು ಆನ್ಲೈನ್ನಲ್ಲಿ ಯಾವ ರೀತಿ ನೋಡೋದು, ವೆಬ್ಸೈಟ್ ಯಾವುದು ಮತ್ತು ಯಾವಾಗ ನಿಮಗೆ ರಿಸಲ್ಟ್ ಬರುತ್ತೆ ಅನ್ನುವಂತಹ ಎಲ್ಲ ಮಾಹಿತಿ ಆದರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಕಳೆದ ವರ್ಷ KSEAB ಅವರು ಫಲಿತಾಂಶ ಬಂದ್ಬಿಟ್ಟು ಮೇ 9ನೇ ತಾರೀಕು ಫಲಿತಾಂಶನ ಕೊಟ್ಟಿದ್ರು. ನೋಡಿ, ಹಿಂದಿನ ವರ್ಷ ಎಲ್ಲ ಏನಿತ್ತಂದರೆ ಸ್ವಲ್ಪ ಸ್ಲೋ ಇತ್ತು. ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ ಮಾಡೋದು ಎಲ್ಲ ಸ್ವಲ್ಪ ಸ್ಲೋ ಇತ್ತು, ರಿಸಲ್ಟ್ಸ್ ಎಲ್ಲ ಬರೋದು. ಈಗ ಇದನ್ನೆಲ್ಲ ಫಾಸ್ಟ್ ಮಾಡಿದ್ದಾರೆ. ನಿಮಗೆ ಆದಷ್ಟು ಬೇಗ ರಿಸಲ್ಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ಹಿಂದೆ ಎಲ್ಲ ಒಂದು 30 ದಿನವರೆಗೂ ಟೈಮ್ ತಗೊಳ್ತಿತ್ತು. ಈಗ ಈ ವರ್ಷದಿಂದ ಏನಾಗಿದೆ ಅಂದರೆ ಒಂದು 15ರಿಂದ ಒಂದು 20 ದಿನ ಒಳಗಡೆ ರಿಸಲ್ಟ್ ಕೊಡೋದಕ್ಕೆ ಸರ್ಕಾರದವರು ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ನಿಮ್ಮ ಒಂದು ಪೇಪರ್ಸ್ ಕರೆಕ್ಷನ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಫಾಸ್ಟ್ ಮಾಡಿರುವಂಥದ್ದು. ಸ್ನೇಹಿತರೆ ನೋಡಿ, ಕಳೆದ ವರ್ಷ ಬಂದಿದ್ದು ಮೇ 9ನೇ ತಾರೀಕು. ಈ ವರ್ಷ ಯಾವ ದಿನಾಂಕಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಫಲಿತಾಂಶವನ್ನು ನೀವು ಆನ್ಲೈನ್ನಲ್ಲಿ ನೋಡೋದು ಹೇಗೆ ಅಂತ ನೀವು ಕೇಳೋದಾದರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ KSEAB SSLC ಅಥವಾ 10ನೇ ತರಗತಿಯ ಬೋರ್ಡ್ ಪರೀಕ್ಷಾ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ KSEAB.karnataka.government.in ಅಂತಾದರೂ ನೀವು ಸರ್ಚ್ ಮಾಡಿ ಗೂಗಲಲ್ಲಿ ಹೋಗಿ, ಇಲ್ಲ ಕ್ರೋಮಲ್ಲೋ ಗೂಗಲಲ್ಲೋ ನಿಮ್ಮ ಹತ್ರ ಯಾವ ಬ್ರೌಸರ್ ಇದ್ರೆ ಆ ಬ್ರೌಸರಲ್ಲಿ, ಇಲ್ಲ ಅಂದರೆ carresults.nike.in ಅಂತ ಟೈಪ್ ಮಾಡಿ. ಸ್ನೇಹಿತರೆ, ಇಲ್ಲಿ ನಿಮಗೆ ರಿಸಲ್ಟ್ ಆದರೆ ಬರುತ್ತೆ. ವಿದ್ಯಾರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ಫಲಿತಾಂಶವನ್ನು ಪಡೆಯಬಹುದು. carresults.nike.in ನಲ್ಲಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ 2025ರ SSLC ಪರೀಕ್ಷೆ 1 ಫಲಿತಾಂಶ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ SSLC ಪರೀಕ್ಷೆಯ ಫಲಿತಾಂಶ 2025 ಲಾಗಿನ್ ಪೇಜ್ ಆದರೆ ಬರುತ್ತೆ. ನೋಡಿ, ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ಬಳಿಕ SSLC.karnataka.government.in ನಲ್ಲಿ ಆನ್ಲೈನ್ ಫಲಿತಾಂಶ ಅಂಕಪಟ್ಟಿಯ ಮುದ್ರಣವನ್ನು ತೆಗೆದುಕೊಳ್ಬಹುದು. ಸ್ನೇಹಿತರೆ, ಇಲ್ಲಿ SMS ಮೂಲಕ ಕೂಡ ನೀವು ಪರಿಶೀಲಿಸಬಹುದು. ಯಾವ ರೀತಿಯಾಗಿರುತ್ತಂದ್ರೆ, car 10 ಅಂತ ಬರೆದು ಇಲ್ಲಿ ಸ್ಪೇಸ್ ಬಿಟ್ಟು ನೋಂದಣಿ ಸಂಖ್ಯೆ ಟೈಪ್ ಮಾಡಿ 56263ಗೆ ಸಂದೇಶ ಆದರೆ ಕಳುಹಿಸಿ. ಸ್ನೇಹಿತರೆ, ಫಲಿತಾಂಶವನ್ನು ವಿದ್ಯಾರ್ಥಿಗಳು ಅದೇ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುತ್ತದೆ. ಈ ರೀತಿಯಾಗಿರುತ್ತೆ. ಇನ್ನೂ 2 ಅವಕಾಶಗಳಿರುತ್ತೆ. ಈಗ ಎಕ್ಸಾಮ್ 1ನಲ್ಲಿ ನೀವು ಪಾಸ್ ಆಗಲಿಲ್ಲ ಅಂದ್ಬಿಟ್ಟು ಭಯ ಪಡೋದು, ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಇವೇನೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ತಲೆನೋವೇ ಇಲ್ಲ. ಈಗ ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್. PUC ವಿದ್ಯಾರ್ಥಿಗಳಿಗೆ, SSLC ವಿದ್ಯಾರ್ಥಿಗಳಿಗೆ ಕೂಡ ಈಗ ಎಕ್ಸಾಮ್ 1ನಲ್ಲಿ ನೀವು ಪಾಸ್ ಆಗಿಲ್ಲ ಅಂದರೆ ಎಕ್ಸಾಮ್ 2 ಚಾನ್ಸ್ ಇದೆ, ಎಕ್ಸಾಮ್ 3 ಚಾನ್ಸ್ ಇದೆ. ಸ್ನೇಹಿತರೆ, ಈ ವರ್ಷ ಇನ್ನೂ 2 SSLC ಪರೀಕ್ಷೆಗಳು, ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಆದರೆ ನಡೆಯುತ್ತೆ. ಇಲ್ಲಿ ಉತ್ತೀರ್ಣರಾಗದಿದ್ದರೆ ಅಥವಾ ಉತ್ತಮ ಅಂಕ ಲಭಿಸದಿದ್ದರೆ ವಿದ್ಯಾರ್ಥಿಗಳಿಗೆ ಇನ್ನೂ 2 ಅವಕಾಶಗಳಿವೆ. ಈ ಪರೀಕ್ಷೆಗಳು ಜೂನ್ ಮತ್ತು ಜುಲೈನಲ್ಲಿ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನೀವೇನಾದರೂ ಪಾಸ್ ಆಗಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಈಗ ಇದೆಲ್ಲ ಆಯಿತು. ರಿಸಲ್ಟ್ ದಿನಾಂಕ ಬಗ್ಗೆ ಏನು ಹೇಳಿದ್ದಾರೆ, ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ, ನಮ್ಗೆ ಅದನ್ನು ತಿಳಿಸ್ಕೊಡಿ ಅಂತ ನೀವು ಕೇಳೋದಾದರೆ, ಸ್ನೇಹಿತರೆ, ಮಧು ಬಂಗಾರಪ್ಪ ಅವರು ಹೇಳಿರುವಂಥದ್ದು ಏನಂದರೆ, ಮೇ 1ನೇ ವಾರದಲ್ಲಿ ನಿಮಗೆ SSLC ರಿಸಲ್ಟನ್ನು ಕೊಡ್ತಾರಂತೆ. ಸ್ನೇಹಿತರೆ, ಮೇ 1ನೇ ವಾರದಲ್ಲಿ ರಿಸಲ್ಟ್ ಅಂದರೆ ನಿಮಗೆ 1ನೇ ತಾರೀಕಾದರೂ ಬರ್ಬೋದು, ಇಲ್ಲ ಅಂದರೆ 2ನೇ ತಾರೀಕಾದರೂ ಬರ್ಬೋದು,
3ನೇ ತಾರೀಕಾದ್ರೂ ಬರ್ಬೋದು, 4ನೇ ತಾರೀಕಾದ್ರೂ ಬರ್ಬೋದು, ಇಂಥ ದಿನಾಂಕಕ್ಕೆ ಬರುತ್ತೆ ಮತ್ತು ಇದೇ ಟೈಮ್ಗೆ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಮಧು ಬಂಗಾರಪ್ಪ ಅವ್ರ ಕಡೆಯಿಂದ ಅಪ್ಡೇಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಮಾಧ್ಯಮದವ್ರ ಮುಂದೆ ಹೇಳ್ತಾರೆ ಅವರು. ಇಲ್ಲ ಅಂದರೆ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ ಅಫಿಷಿಯಲ್ ವೆಬ್ಸೈಟ್ಸಲ್ಲಿ. ಅಲ್ಲಿ ನೋಟಿಫಿಕೇಶನ್ ಬಂದಾಗ ಅದರಲ್ಲಿ ಹೇಳಿರ್ತಾರೆ ಯಾವ ದಿನಾಂಕಕ್ಕೆ ಬರುತ್ತೆ, ಯಾವ ಟೈಮ್ಗೆ ಬರುತ್ತೆ ಅಂತ. ಈ ತಿಂಗಳಲ್ಲಂತೂ ರಿಸಲ್ಟ್ ಬರಲ್ಲ, ನೀವ್ಯಾರು ವೆಯ್ಟ್ ಮಾಡಬೇಡಿ ಸ್ನೇಹಿತರೆ. ಈಗ ನಿನ್ನೆ ರಿಸಲ್ಟ್ಸ್ ಬಂದಿದೆ ಅಲ್ಲ SSLC PUC ಅದು UP ಗೌರ್ನಮೆಂಟಲ್ ರಿಸಲ್ಟ್ ಬಂದಿರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ಸೆಕೆಂಡ್ PUC ರಿಸಲ್ಟ್ ಬಂದಿದೆ, SSLC ಒಂದೇ ಬಾಕಿ ಇದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ನಿಮ್ಮದು ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಫಾರ್ ಎಕ್ಸಾಂಪಲ್ ನೀವು 625ಗೆ ಒಂದು 500 ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡಿದ್ರೆ ಪಕ್ಕ 520 ಆದರೂ ಬರುತ್ತೆ. SSLC ಅಲ್ಲಂತೂ ಸ್ವಲ್ಪ ಮಾರ್ಕ್ಸ್ ಜಾಸ್ತಿನೇ ಬರುತ್ತೆ, ಒಂದು 20-30 ಮಾರ್ಕ್ಸು. ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ಕೊಳ್ತಿದ್ದೀರೋ. ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತ ನೀವು ಪ್ರೆಡಿಕ್ಟ್ ಮಾಡ್ತಿದ್ದೀರೋ.